ಇಂದಿನ ತಿಥಿ ಯಾವುದು? ಮೂಲ ನಕ್ಷತ್ರದ ವಿಶೇಷತೆಯೇನು? ಯಾವ ಸಮಯ ಶುಭ ಮತ್ತು ಯಾವ ಸಮಯದಲ್ಲಿ ಹೊಸ ಕಾರ್ಯಗಳನ್ನು ಆರಂಭಿಸಬಾರದು? ಬನ್ನಿ, ಸನಾತನ ಧರ್ಮದ ಪರಂಪರೆಯಂತೆ ಇಂದಿನ ಪಂಚಾಂಗವನ್ನು ತಿಳಿಯೋಣ. ನಮಸ್ಕಾರ. ದೈವಾರ್ಥ ಪಂಚಾಂಗಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಸೋಮವಾರ. ಸನಾತನ ಧರ್ಮದಲ್ಲಿ ಸೋಮವಾರವನ್ನು ಪರಮಶಿವನ ಆರಾಧನೆಗೆ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಓಂ ನಮಃ ಶಿವಾಯ ಮಂತ್ರ ಜಪ, ಶಿವಲಿಂಗಕ್ಕೆ ಜಲಾಭಿಷೇಕ ಹಾಗೂ ಬಿಲ್ವಪತ್ರ ಅರ್ಪಣೆ ಮಾಡುವುದರಿಂದ ಶಿವನ ಅನುಗ್ರಹ ದೊರೆಯುತ್ತದೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ಇಂದು ಆಷಾಢ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಸಂಜೆ 4:15 ಇರುತ್ತದೆ. ನಂತರ ಶುಕ್ಲ ಪಕ್ಷ ಚತುರ್ದಶಿ ಆರಂಭವಾಗುತ್ತದೆ. ಇಂದು ಮೂಲ ನಕ್ಷತ್ರ ಬೆಳಿಗ್ಗೆ 10:28 ಇರುತ್ತದೆ. ಮೂಲ ನಕ್ಷತ್ರದ ಅಧಿದೇವತೆ ನಿರುತಿ ದೇವಿ. ಮೂಲ ಎಂದರೆ ಬೇರು. ಈ ನಕ್ಷತ್ರವು ನಮ್ಮ ಜೀವನದಲ್ಲಿರುವ ಅನಗತ್ಯ ಅಭ್ಯಾಸಗಳು, ಅಹಂಕಾರ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ತೊರೆದು ಹೊಸ ಆರಂಭದತ್ತ ಸಾಗುವ ಸಂದೇಶವನ್ನು ನೀಡುತ್ತದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭವಾಗುತ್ತದೆ. ಪೂರ್ವಾಷಾಢದ ಅಧಿದೇವತೆ ಅಪ ಅಂದರೆ ಜಲದೇವತೆ. ಈ ನಕ್ಷತ್ರವು ಆತ್ಮವಿಶ್ವಾಸ, ಶುದ್ಧತೆ ಮತ್ತು ನಿರಂತರ ಪ್ರಯತ್ನದ ಸಂಕೇತವಾಗಿದೆ. ಹೊಸ ವಿದ್ಯಾಭ್ಯಾಸ ಯೋಜನೆ ಹಾಗೂ ಸಕಾರಾತ್ಮಕ ಸಂಕಲ್ಪಗಳಿಗೆ ಇದು ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ಇಂದು ವೈದ್ಯುತಿ ಯೋಗ ರಾತ್ರಿ 10:53 ಇರುತ್ತದೆ. ನಂತರ ವಿಷ್ಕಂಭ ಯೋಗ ಆರಂಭವಾಗುತ್ತದೆ. ಇಂದು ತೈತಿಲ ಕರ್ಣ ಸಂಜೆ 4:15 ಇರುತ್ತದೆ. ನಂತರ ಗರಜ ಕರ್ಣ ಆರಂಭವಾಗುತ್ತದೆ. ತೈತಿಲ ಕರ್ಣವು ಯೋಜನೆ, ವ್ಯಾಪಾರ ಮತ್ತು ಹೊಸ ಕಾರ್ಯಗಳ ಸಿದ್ಧತೆಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಗರಜ ಕರ್ಣವು ಸ್ಥಿರತೆ ಮತ್ತು ಜವಾಬ್ದಾರಿಯುತ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಇಂದಿನ ಅಶುಭ ಸಮಯಗಳು ಹೀಗಿವೆ. ರಾಹುಕಾಲ ಬೆಳಿಗ್ಗೆ 7:40 9:15 ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3:35 ಯಮಗಂಡ ಬೆಳಿಗ್ಗೆ 10:50 ಮಧ್ಯಾಹ್ನ 12:25. ಈ ಸಮಯಗಳಲ್ಲಿ ಹೊಸ ಕಾರ್ಯಗಳನ್ನು ಆರಂಭಿಸದೇ ಇರುವುದು ಒಳಿತು. ಇಂದಿನ ಶುಭ ಸಮಯಗಳು ಹೀಗಿವೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55 12:45. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:29 5:17. ಪ್ರದೋಷ ಕಾಲ ಸಂಜೆ 6:47 ರಾತ್ರಿ 9:02. ಇಂದು ಸೂರ್ಯೋದಯ ಬೆಳಿಗ್ಗೆ 6:05. ಸೂರ್ಯಾಸ್ತ ಸಂಜೆ 6:47. ಚಂದ್ರೋದಯ ಸಂಜೆ 5:15. ಚಂದ್ರಾಸ್ತ ಮುಂದಿನ ದಿನ ಬೆಳಿಗ್ಗೆ 4:44. ಇಂದು ಚಂದ್ರನು ಧನು ರಾಶಿಯಲ್ಲಿ ಸಂಚರಿಸುತ್ತಾನೆ. ಇಂದಿನ ದೈವಾರ್ಥ. ಪ್ರದೋಷ ವ್ರತವು ನಮಗೆ ಒಂದು ಅಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. ನಮ್ಮ ಜೀವನದಲ್ಲಿ ಎಷ್ಟೇ ವ್ಯಸ್ತತೆ ಇದ್ದರೂ ದಿನದ ಒಂದು ಕ್ಷಣವನ್ನು ದೇವರ ಸ್ಮರಣೆಗೆ ಮೀಸಲಿಡಬೇಕು. ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ, ನಮ್ಮ ಮಾತು, ನಮ್ಮ ನಡೆ ಮತ್ತು ನಮ್ಮ ಕರ್ಮಗಳಲ್ಲಿ ಸತ್ಯ, ಕರುಣೆ ಹಾಗೂ ವಿನಯವನ್ನು ಅಳವಡಿಸಿಕೊಳ್ಳುವುದೇ ನಿಜವಾದ ಶಿವಾರಾಧನೆ. ಇಂದು ಪ್ರದೋಷ ಕಾಲದಲ್ಲಿ ಸಾಧ್ಯವಾದರೆ ಪರಮಶಿವನ ದರ್ಶನ ಮಾಡಿ, ಅಥವಾ ಮನೆಯಲ್ಲಿಯೇ ಭಕ್ತಿಯಿಂದ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಪರಮಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ಸದಾ ನೆಲೆಸಲಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ನಿಖರವಾದ ಅಮಾಂತ ಕನ್ನಡ ಪಂಚಾಂಗ ಹಾಗೂ ಸನಾತನ ಧರ್ಮದ ಜ್ಞಾನಕ್ಕಾಗಿ ದೈವಾರ್ಥ ಪಂಚಾಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ. ಹರ ಹರ ಮಹಾದೇವ. ನಮಸ್ಕಾರ.